ಮತ್ತೊಮ್ಮೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಭಾರಿ ಒಂದು ಇಳಿಕೆ ಆಗೋದ್ರ ಮೂಲಕ ಗ್ರಾಹಕರಿಗೆ ಆಭರಣ ಪ್ರಿಯರಿಗೆ ಬಂಪರ್ ಸುದ್ದಿ ಬಂದಿದೆ. ಹೌದು, ನೀವು ಕೂಡ ಆಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದೀರಾ, ಚಿನ್ನಾಭರಣ ಪ್ರಿಯರಾಗಿದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಬೆಲೆಯಲ್ಲಿ ಭಾರಿ ಇಳಿಕೆ ವೀಕ್ಷಕರೇ. ಮತ್ತೊಂದು ಹೊಸ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಬಂಪರ್ ಸುದ್ದಿ. ಇನ್ನು ಮೋದಿ ಸರ್ಕಾರದಿಂದ ಬಂಗಾರದ ಬಗ್ಗೆ ಹೊಸ ನಿಯಮಗಳೇನು? ನೀವು ಕೂಡ ಬಂಗಾರ ಈಗಾಗಲೇ ಮನೇಲಿ ಇಟ್ಕೊಂಡಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಕೇಂದ್ರ ಸರ್ಕಾರದ ಹೊಸ ರೂಲ್ಸ್ ಮತ್ತೆ ಯಾವ ತರ ಬಂಗಾರವನ್ನ ನೀವು ಖರೀದಿ ಮಾಡಬೇಕು, ಯಾವ ಬಂಗಾರ ಖರೀದಿ ಮಾಡಬಾರ್ದು, ಎಲ್ಲ ಒಂದು ಅಪ್ಡೇಟ್ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗಲಿದೆ. ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ವೀಕ್ಷಕರೇ. ರಾತ್ರೋರಾತ್ರಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇನ್ನೊಮ್ಮೆ ಕುಸಿತ ಕಂಡಿದೆ. ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಈಗ ಬಂಗಾರ ಬೆಳ್ಳಿ ಇಳಿಕೆ ಆಗಿದೆ ವೀಕ್ಷಕರೇ. ಹಾಗಾದ್ರೆ ಚಿನ್ನಾಭರಣ ಮತ್ತು ಒಡವೆ ಮಾಡಿಸೋರು ಇವತ್ತು ಮಾಡಿಸಬಹುದಾ ಬೇಡವಾ? ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಿಗಲಿದೆ. ದೇಶಾದ್ಯಂತ ಈಗ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ, ಇದು ತಾತ್ಕಾಲಿಕ ಇಳಿಕೆಯ ಅಥವಾ ಮತ್ತಷ್ಟು ಇಳಿಕೆ ಆಗುತ್ತಾ, ಅಥವಾ ಒಮ್ಮಕ್ಲೆ ಮತ್ತೆ ರಾಕೆಟ್ ನಂತೆ ಬಂಗಾರ ಬೆಳ್ಳಿ 2 ಲಕ್ಷ ರೂಪಾಯಿ ದಾಟ್ ಬಿಡುತ್ತಾ? ವೀಕ್ಷಕರೇ, ಮುಂದೆ ಏನಾಗುತ್ತೆ? ಅಚ್ಚರಿಯ ಸಂಗತಿ ಒಂದು ಮಾಹಿತಿ ಸಿಕ್ಕಿದೆ. ಜಗತ್ತಿನಲ್ಲಿ ಯುದ್ಧದ ಭೀತಿ ಇದ್ರೂ ಕೂಡ ಬಂಗಾರ ಬೆಳ್ಳಿ ಬೆಲೆ ಭಾರಿ ಏರಿಕೆ ಆಗೋದ್ ಬಿಟ್ಟು ಇಳಿಕೆ ಆಗ್ತಾ ಇರೋದು ತಜ್ಞರಿಗೂ ಕೂಡ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಸತ್ಯಾಸತ್ಯತೆ ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡಲಿದ್ದೇವೆ. ಬಂಗಾರ ಮತ್ತು ಬೆಳ್ಳಿ ಕೇವಲ ಲೋಹಗಳು ಅಲ್ಲ, ಇದು ಒಂದು ಸೆಂಟಿಮೆಂಟ್ ಅಂತಾನೆ ಹೇಳ್ಬೋದು. ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾರೆ. ವೀಕ್ಷಕರೇ, ಈಗ ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು, ಇನ್ನು ಮುಖ್ಯವಾಗಿ ಕರ್ನಾಟಕದಲ್ಲಿ ಇವತ್ತು ಬಂಗಾರದ ಬೆಲೆ ಎಷ್ಟಾಗಿದೆ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕೇಳ್ತೀವಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಆದ್ರೆ ಬಡವರು ಕೂಡ ಖರೀದಿ ಮಾಡಿದಂತಾಗಬೇಕು? ಅಷ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಪ್ರಕಾರ ಬಂಗಾರದ ಬೆಲೆ ಸರಿಯಾದಿರೋದು 1 ಲಕ್ಷ ರೂಪಾಯಿ ಒಳಗಿದ್ರೆ ತುಂಬಾ ಒಳ್ಳೆಯದು. 1 ಲಕ್ಷ ರೂಪಾಯಿ ಮೇಲಿದ್ರೆ ಬಡವರು ಕೂಡ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಹಾಗಾದ್ರೆ ಬಡವರು ಕೂಡ ಈಸಿಯಾಗಿ ಬಂಗಾರವನ್ನ ಖರೀದಿ ಮಾಡಬಹುದು? ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ಕೆಲವೊಬ್ರು 50,000 ಅಂತ ಕಮೆಂಟ್ ಮಾಡ್ತಾರೆ, ಕೆಲವೊಬ್ರು 40,000 ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು 1 ಲಕ್ಷ ರೂಪಾಯಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇನ್ನು ನೀವು ಕೂಡ ಬಂಗಾರ ಬೆಳ್ಳಿ ಮತ್ತಷ್ಟು ಇಳಿಕೆ ಆಗಬೇಕು ಅಂತ ಆಸೆ ಮಾಡ್ತಾ ಇದ್ರೆ ಈ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ, ನೋಡೋಣ ಎಷ್ಟು ಜನ ಬಂಗಾರ ಇಳಿಕೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಇದೇ ತರ ಕರ್ನಾಟಕದ ಬಂಗಾರ ಮತ್ತು ಬೆಳ್ಳಿ ತಾಜಾ ದರ ನೋಡಲು ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಬನ್ನಿ ಈಗ ಮೊದಲಿಗೆ ಬೆಳ್ಳಿ ದರದ ಬಗ್ಗೆ ಮಾತಾಡೋಣ. ಮೊದಲಿಗೆ ಬೆಳ್ಳಿ ಕೂಡ ದಿಢೀರ್ ಅಂತ ಕುಸಿತವಾಗಿದೆ ವೀಕ್ಷಕರೇ. ಇಲ್ಲಿ ಹೋದ ವಾರಕ್ಕೆ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ಬರೋಬ್ಬರಿ 50,000 ರೂಪಾಯಿಷ್ಟು ಇಲ್ಲಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಹೌದು, 3,20,000 ರೂಪಾಯಿದದ್ದು ಬೆಳ್ಳಿ 1 ಕೆಜಿಗೆ ಈಗ 2,70,000 ರೂಪಾಯಿ ಆಗಿದೆ. ಒಂದೇ ದಿನ 5,000 ರೂಪಾಯಿ ಮತ್ತೆ ಕೆಜಿ ಮೇಲೆ ಇಳಿಕೆ ಆಗೋದ್ರ ಮೂಲಕ 2,75,000 ರೂಪಾಯಿದದ್ದು ಈಗ ಕೆಜಿಗೆ 2,70,000 ರೂಪಾಯಿ ಆಗಿದೆ. ಹೋದ ವಾರ ಇದು 3,30,000 ರೂಪಾಯಿ ಇತ್ತು ವೀಕ್ಷಕರೇ. ಯುದ್ಧ ಯಾವಾಗ ಪ್ರಾರಂಭ ಆಯಿತು ನೋಡಿ, ಅವಾಗ ಬಂಗಾರ ಬೆಳ್ಳಿಯಲ್ಲಿ ಸ್ವಲ್ಪ ನಮಗೆ ಪಂಪ್ ನೋಡಕ್ಕೆ ಬಂತು ಸಿಕ್ತು. ನಂತರ ಬಂಗಾರ ಬೆಳ್ಳಿ ಇಳಿಕೆ ಕೂಡ ಆಗಿದೆ ವೀಕ್ಷಕರೇ. ಎದಕ್ಕಂದ್ರೆ ಇದರ ಮೇನ್ ಕಾರಣ ಅಂದ್ರೆ ಡಾಲರ್ ಬಲವಾಗಿದೆ. ಜಿಯೋ ಪೊಲಿಟಿಕಲ್ ಟೆನ್ಷನ್ ಇದ್ರೂ ಕೂಡ ಇಂಡಸ್ಟ್ರಿಯಲ್ ಮೆಟಲ್ ಬೆಳ್ಳಿಗೆ ಡಿಮ್ಯಾಂಡ್ ಕಡಿಮೆ ಆಗಿದೆ. ಇನ್ನು ಜನರು ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ದಾರೆ. ಯಾರೆಲ್ಲ 2 ಲಕ್ಷ ರೂಪಾಯಿಗೆ ಬೆಳ್ಳಿ ತಗೊಂಡಿದ್ರು ನೋಡಿ, 3 ಲಕ್ಷ ರೂಪಾಯಿ ಆದಾಗ ಅದನ್ನ ಮಾರ್ಬಿಟ್ಟಿದ್ದಾರೆ. ಮಾರಿದ್ರೆ ಬೆಳ್ಳಿ ಮಾರ್ಕೆಟ್ಗೆ ಬಂದಿದೆ. ಹೀಗಾಗಿ ಖರೀದಿ ಮಾಡೋರು ಇಲ್ಲ ಅಂದ್ಮೇಲೆ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕೂಡ ಕಾಣ್ತಾ ಇದೆ. ಈಗಾಗಲೇ MCX ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಸಿಲ್ವರ್ ಫ್ಯೂಚರ್ಸ್ ಬರೋಬ್ಬರಿ 2,50,000 ರೂಪಾಯಿ ಗಡಿಯತ್ತ ಬಂದಿದೆ. ಹೌದು ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಚಾರ್ಟ್ ಕೂಡ ನೋಡ್ತಿರ್ಬೋದು. ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀವಿ, ಏನು ಕೂಡ ಸುಳ್ಳು ಹೇಳ್ತಾ ಇಲ್ಲ. ಇದು ಏನಿದೆ ನೋಡಿ ಚಾರ್ಟ್, ಇದು MCX ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಸಿಲ್ವರ್ದು ಫ್ಯೂಚರ್ಸ್ ವ್ಯಾಲ್ಯೂ. ಇದ್ರ ಮೇಲೆನೆ ಎಲ್ಲಾ ಬೆಳ್ಳಿ ದರವನ್ನ ನಿಗದಿತ ಮಾಡಲಾಗುತ್ತೆ, ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ. ವೀಕ್ಷಕರು ಇಲ್ಲಿ ನೋಡಬಹುದು, ಈಗ 2,56,550 ರೂಪಾಯಿ ಆಗಿದೆ. ಅಂದ್ರೆ MCX 2,56,000 ರೂಪಾಯಿ ಅಲ್ಲ, ಒಂದೇ ದಿನ 2,46,000 ರೂಪಾಯಿ ತನೂ ಹೋಗಿತ್ತು. ನೀವು ಗ್ರಾಫ್ ನೋಡ್ತಿರ್ಬೋದು ಯಾವ ತರ ಇಳಿಮುಖದಲ್ಲಿ ಸಾಕ್ತಾ ಇದೆ ಅಂತ. ಕಂಟಿನ್ಯೂ 1 ವಾರದಿಂದ ಬಂಗಾರ ಮತ್ತು ಬೆಳ್ಳಿ ದರ ಇದೇ ತರ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಬಂಗಾರದ್ದು ಚಾರ್ಟ್ ಕೂಡ ತೋರಿಸ್ತೀನಿ. ಬಂಗಾರದ ಚಾರ್ಟ್ ನೋಡಿದ್ರೆ ನೀವು ಫುಲ್ ಖುಷಿಯಾಗಿ ಹೋಗ್ತೀರಾ, ಅಷ್ಟೊಂದು ಇಳಿಕೆ ಆಗ್ತಾ ಇದೆ. ಆದ್ರೆ ಇದೆಲ್ಲ ಯುದ್ಧದ ಪರಿಣಾಮವೋ ಅಥವಾ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ನಡೀತಾ ಇದೆಯಾ ಮಾರ್ಕೆಟ್ ಅಲ್ಲಿ? ಇದು ತಾತ್ಕಾಲಿಕ ಇಳಿಕೆಯ ಮತ್ತೊಂದು ದೊಡ್ಡ ಏರು ಬರಲಿದೆ? ಎಲ್ಲ ಕೂಡ ನಾವು ವಿಡಿಯೋದಲ್ಲಿ ಮಾತಾಡಿದ್ದೇವೆ. 2,47,000 ರೂಪಾಯಿ ಲೋವರ್ ಟಚ್ ಆಗಿದೆ ಬೆಲೆ ಟ್ರೇಡಿಂಗ್ ಅಲ್ಲಿ. ನಂತರ 2,55,000 ರೂಪಾಯಿ ಆಗಿದೆ. ನಾಳೆ ಬೆಳಿಗ್ಗೆ ಮತ್ತೆ ಮಾರ್ನಿಂಗ್ ಮತ್ತೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ಇಳಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ಬನ್ನಿ ವೀಕ್ಷಕರೇ, ಈಗ ನಾವು ಬಂಗಾರದ ಬಗ್ಗೆ ಮಾತಾಡೋಣ. 18 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ.
ತುಂಬಾ ಜನ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ, ಮತ್ತು ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು ಅದನ್ನು ಕೂಡ ನೋಡೋಣ. ಇನ್ನು ಮುಂದೆ ಬಂಗಾರ ಮತ್ತಷ್ಟು ಇಳಿಕಾಗುತ್ತೋ ಏರಿಕೆ ಆಗುತ್ತೋ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ ಬನ್ನಿ. ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನೀವು ನೋಡೋದಾದ್ರೆ, ತುಂಬಾ ಜನರು ಒಡವೆ ಮಾಡಿಸೋದಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಬಂಗಾರದ ಆಭರಣ, ನೆಕ್ಲೆಸ್, ಬ್ಯಾಂಗಲ್ಸ್, ಚೈನಾ ಇದು ಮಾಡಿಸೋದಕ್ಕೆ ಯೂಸ್ ಮಾಡ್ತಾರೆ ವೀಕ್ಷಕರೇ. ಇದು ಕೂಡ ಮತ್ತೆ ಈಗ ಬರೋಬ್ಬರಿ 1670 ರೂಪಾಯಿ ಒಂದೇ ದಿನ ಇಳಿಕೆ ಆಗಿದೆ. 1 ಗ್ರಾಮ್ ಮೇಲೆ 167 ರೂಪಾಯಿಯಷ್ಟು ಇಳಿಕೆ ಕಂಡಿದೆ ವೀಕ್ಷಕರೇ. ಹಾಗಾದ್ರೆ ಇದು ಕೂಡ ಒಂದು ವಾರದಲ್ಲಿ ಬರೋಬ್ಬರಿ 7,000 ರೂಪಾಯಿಯಷ್ಟು ಇಳಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಬರೋಬ್ಬರಿ 1,25,000 ರೂಪಾಯಿ ಇದ್ದದ್ದು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನ ಈಗ 1,18,070 ರೂಪಾಯಿ ಆಗಿದೆ. ಒಂದೇ ದಿನ ಮತ್ತೆ 1,670 ರೂಪಾಯಿ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿರುವಂತದ್ದು. 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ, ಆಭರಣ ಚಿನ್ನದ ಬೆಲೆ 1,18,070 ರೂಪಾಯಿ. ಇದು ಹೋಲ್ಸೇಲ್ ಬೆಲೆ ಆಗಿರುತ್ತೆ ವೀಕ್ಷಕರೇ. ಇದ್ರ ಮೇಲೆ 3% GST ಇರುತ್ತೆ. ಮತ್ತು ಏನಾದ್ರೂ ನೀವು ಮಾಡಿಸ್ತೀರಾ ಅಂದ್ರೆ ಆಭರಣ, ಅದ್ರದ್ದು ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ನೀವು ಕೊಡೋದಿರುತ್ತೆ. ಇದು ಕೇವಲ ಆನ್ಲೈನ್ ಹೋಲ್ಸೇಲ್ ಬೆಲೆ ಆಗಿರುತ್ತೆ. ಇನ್ನು ವೀಕ್ಷಕರೇ 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ನಿಮಗೆ ಹೇಳಲೇಬೇಕು. ಯಾಕಂದ್ರೆ 22 ಕ್ಯಾರೆಟ್ ಚಿನ್ನ ನೀವು ಖರೀದಿ ಮಾಡಿ, ನೀವೇನೇ ಒಂದು ಆಭರಣ ಮಾಡಿಸ್ತೀರಾ, ಏನಾದ್ರೂ ಒಂದು ಬಂಗಾರದ ತಾಳಿಸರ ಮಾಡಿಸ್ತೀರಾ, ಅಥವಾ ನಕ್ಲೇಸ್ ಮಾಡಿಸ್ತೀರಾ, ಉಂಗುರ ಮಾಡಿಸ್ತೀರಾ, ಬ್ರಾಸ್ಲೆಟ್ ಮಾಡಿಸ್ತೀರಾ, ಏನೇ ಮಾಡಿಸಿದ್ರು ಕೂಡ ನೀವು 22 ಕ್ಯಾರೆಟ್ 916 ಹಾಲ್ ಮಾರ್ಕ್ ಆಧಾರಿತ ಬಂಗಾರವನ್ನ ತಗೊಳ್ಳಿ. ಕೇಂದ್ರ ಸರ್ಕಾರವು ಕೂಡ ಇದೇ ಒಂದು ನಿಯಮವನ್ನ ಲಾಗು ಮಾಡಿದೆ. ಭಾರತ ಸರ್ಕಾರ ಮತ್ತು ಹಾಲ್ ಮಾರ್ಕ್ ಪ್ರಮಾಣೀಕರಿಸೋ ನೀಡೋ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ BIS ನಿಯಮ ಪ್ರಕಾರ ಜ್ಯುವೆಲ್ಲರಿ ಅಂಗಡಿಗಳು ಮಾರೋ ಬಂಗಾರದಲ್ಲಿ BIS ಹಾಲ್ ಮಾರ್ಕ್ ಇರಬೇಕು. 22 ಕ್ಯಾರೆಟ್ ಬಂಗಾರವನ್ನ ಸಾಮಾನ್ಯವಾಗಿ 916 ಗೋಲ್ಡ್ ಅಂತಾನೂ ಕೂಡ ಕರೀತಾರೆ ವೀಕ್ಷಕರೇ. ಅಂದ್ರೆ 91.6% ಇದರಲ್ಲಿ ಶುದ್ಧ ಚಿನ್ನ ಇರುತ್ತೆ, ಉಳಿಕಿದ್ದು ಮಿಕ್ಸ್ ಇರುತ್ತೆ ಅಂತಾನೆ ಹೇಳ್ಬಹುದು. ಒಂದು ವೇಳೆ ನೀವು ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡ್ರೆ ಮುಂದೆ ನೀವು ಮಾರಾಟಕ್ಕೆ ಮಾಡುವಾಗ ಅದರ ಮೌಲ್ಯ ಕಡಿಮೆ ಆಗಬಹುದು. ಮರು ಮಾರಾಟ ಮಾಡುವಾಗ, ರೀಸೇಲ್ ಮಾಡುವಾಗ ಅಂಗಡಿಗಳು ಅದನ್ನ ಕಡಿಮೆ ಬೆಲೆಗೆ ತಗೋಬಹುದು. ಕೆಲವು ಅಂಗಡಿಗಳು ಖರೀದಿಸಲು ಕೂಡ ನಿರಾಕರಿಸ್ತಾರೆ. ಆದ್ರೆ ಹಾಲ್ ಮಾರ್ಕ್ ಇಲ್ಲದಿದ್ರೂ ಬಂಗಾರಕ್ಕೆ ವ್ಯಾಲ್ಯೂ ಸಂಪೂರ್ಣ ಇಲ್ಲ ಅಂದಲ್ಲ, ಎಲ್ಲ ಒಂದು ಮೆಲ್ಟಿಂಗ್ ಟೆಸ್ಟ್ ಮಾಡಿ ಮೇಲೆ ಬೆಲೆನ ಕೊಡ್ತಾರೆ. ಅಂದ್ರೆ ನೀವೇನಾದ್ರೂ ಒಂದು ಆಭರಣ ಮಾಡಿಸಿದ್ರೆ ಅದನ್ನ ಪೂರ್ತಿ ಕರಗಿಸ್ತಾರೆ. ಅದರಲ್ಲಿ ಬಂಗಾರ ಎಷ್ಟಿದೆ, ವೆಸ್ಟೇಜ್ ಎಷ್ಟು ಹೋಗುತ್ತೆ, ಎಷ್ಟು ಬಂಗಾರ ಇದೆ, ಎಷ್ಟು ಮಿಕ್ಸ್ ಇದೆ, ಎಲ್ಲ ನಿಮಗೆ ಅವಾಗ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ನೀವು ಹಾಲ್ ಮಾರ್ಕ್ ಇದ್ದದ ಬಂಗಾರ ತಗೊಂಡ್ರೆ ನಿಮಗೆ ಏನೂ ಕೂಡ ಮೋಸ ಇರೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕೇಂದ್ರ ಸರ್ಕಾರದ ಪ್ರಕಾರ ಮಹಿಳೆಯರು ಮನೆಯಲ್ಲಿ 500 ಗ್ರಾಮ್ ವರೆಗೂ ಬಂಗಾರವನ್ನ ಇಟ್ಕೋಬಹುದು. ಅಂದ್ರೆ ಭಾರತದಲ್ಲಿ ಮನೆಯಲ್ಲಿ ಎಷ್ಟು ಬಂಗಾರ ನೀವು ಇಟ್ಕೋಬಹುದು. ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮಹಿಳೆಯರು ಬಂಗಾರದ ಬಗ್ಗೆ ಯಾವುದೇ ಬಿಲ್ ಇಲ್ಲ ಅಂದ್ರೂ ಕೂಡ 500 ಗ್ರಾಮ್ ವರೆಗೂ ಯಾವುದೇ ಬಿಲ್ ಇಲ್ಲದೆ ಅವರು ಬಂಗಾರವನ್ನ ಹೊಂದಬಹುದು. ಇನ್ನು ವಿವಾಹಿತ ಪುರುಷರು, ಮದುವೆ ಆದವರು 100 ಗ್ರಾಮ್ ವರೆಗೂ ಯಾವುದೇ ಬಿಲ್ ಇಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಬಂಗಾರವನ್ನ ಇಟ್ಕೋಬಹುದು. ಅದೇ ಮತ್ತೆ ಮದುವೆ ಆಗದ ಮಹಿಳೆಯರು 250 ಗ್ರಾಮ್ ಬಂಗಾರವನ್ನ ಇಟ್ಕೋಬಹುದು. ಈ ಮಿತಿ ಒಳಗಿನ ಬಂಗಾರಕ್ಕೆ ಸಾಮಾನ್ಯವಾಗಿ ಇನ್ಕಮ್ ಟ್ಯಾಕ್ಸ್ ನವರು ಪ್ರಶ್ನೆ ಕೇಳೋದಿಲ್ಲ. ಆದ್ರೆ ಇದಕ್ಕಿಂತ ಹೆಚ್ಚು ಇದ್ರೆ ಸಮಸ್ಯೆ ಇಲ್ಲ. ಆದ್ರೆ ನೀವು ಬಿಲ್ ಅಥವಾ ಲೀಗಲ್ ಸೋರ್ಸ್ ತೋರಿಸಬೇಕು. ಅಂದ್ರೆ ಈ ಬಂಗಾರ ಖರೀದಿ ಮಾಡೋದಕ್ಕೆ ನಿಮ್ಮ ಹತ್ರ ಎಲ್ಲಿಂದ ದುಡ್ಡು ಬಂತು ಅದು ನೀವು ತೋರಿಸಬೇಕಾಗುತ್ತೆ. ಹೀಗಾಗಿ ಬಂಗಾರ ಖರೀದಿ ಮಾಡುವಾಗ ನೀವು BIS ಹಾಲ್ ಮಾರ್ಕ್ ಚೆಕ್ ಮಾಡಿ. ಎರಡನೇದಾಗಿ ಕಡ್ಡಾಯವಾಗಿ ನೀವು 3% GST ಬಿಲ್ ಅನ್ನ ಕಟ್ಟಿ ಬಿಲ್ ತಗೊಳ್ಳಿ. ಮತ್ತೆ ರೀಸೇಲ್ ವ್ಯಾಲ್ಯೂ ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಹೀಗಾಗಿ ವೀಕ್ಷಕರೇ, ನೀವು ಎಲ್ಲರೂ ಕೂಡ ತುಂಬಾ ಹುಷಾರಾಗಿರ್ಬೇಕು ಬಂಗಾರ ಖರೀದಿ ಮಾಡುವಾಗ. ಇನ್ನು ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಇದಕ್ಕೆ ಎವರೇಜ್ ಬೈಯಿಂಗ್ ಅಂತ ಕರೀತಾರೆ ವೀಕ್ಷಕರೇ. ಎವರೇಜ್ ಬೈಯಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಸರಾಸರಿ ಮೊತ್ತದಲ್ಲಿ ಬಂಗಾರವನ್ನ ಖರೀದಿ ಮಾಡೋದು. ಈಗ ನಿಮ್ಮ ಹತ್ತಿರ 1 ಲಕ್ಷ ರೂಪಾಯಿ ಇದೆ ಅಂದ್ರೆ 1 ಲಕ್ಷ ರೂಪಾಯಿದು ಬಂಗಾರ ನೀವು ತಗೋಬಾರದು ವೀಕ್ಷಕರೇ. ಆ 1 ಲಕ್ಷ ರೂಪಾಯಿಯನ್ನ ನೀವು ಬರೋಬ್ಬರಿ 5 ಭಾಗದಲ್ಲಿ ಒಂದು ಡಿವೈಡ್ ಮಾಡಬೇಕು. ಇದನ್ನ ಎವರೇಜ್ ಅಂತ ಕರೀತಾರೆ. ಅಂದ್ರೆ 20,000 ರೂಪಾಯಿ ಹಾಗೆ 5 ಬಂಡಲ್ ಅನ್ನ ಮಾಡಿ. ಯಾವಾಗ ಬೆಲೆ ಕಡಿಮೆ ಆಗುತ್ತೆ 20,000 ರೂಪಾಯಿದು ಹೋಗಿ ಬಂಗಾರ ತಗೊಂಡ್ಬನ್ನಿ. ಮತ್ತೆ ಬೆಲೆ ಇಳಿಕೆ ಆಯ್ತಾ, ಮತ್ತೆ 20,000 ರೂಪಾಯಿದ್ದು ಬಂಗಾರ ತಗೊಂಡ್ಬನ್ನಿ. ನಂತರ ಮತ್ತೆ ಒಂದು 20,000 ರೂಪಾಯಿ ತಗೊಂಡ್ಬನ್ನಿ. ಈ ತರ ಯಾವಾಗ ಬೆಲೆ ಕಡಿಮೆ ಆಗುತ್ತೆ ಅವಾಗ ನೀವು 20,000 ರೂಪಾಯಿ ಹಾಗೆ ಬಂಗಾರವನ್ನ ಖರೀದಿ ಮಾಡಿ. ಒಟ್ಟಿಗೆ 1 ಲಕ್ಷ ರೂಪಾಯಿದು ಖರೀದಿ ಮಾಡಿದ್ರೆ ನಿಮಗೆ ಹಬ್ಬಬ್ಬ ಅಂದ್ರೆ ಒಂದು 6 ಗ್ರಾಮ್ 5 ಗ್ರಾಮ್ ಬಂಗಾರ ಬರುತ್ತೆ ಅಂತ ತಿಳ್ಕೊಳ್ಳಿ. ಅದೇ ನೀವು ಎವರೇಜ್ ಮಾಡಿದ್ರೆ ನಿಮಗೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಬಂಗಾರ ಸಿಗುತ್ತೆ. ಅದಕ್ಕಂದ್ರೆ ನೀವು ಕಡಿಮೆ ಇದ್ದಾಗ ಬಂಗಾರ ಖರೀದಿ ಮಾಡಿರ್ತೀರ. ಅದೇನಾದ್ರೂ ಬೆಲೆ ಹೆಚ್ಚಾದ್ರೆ ನಿಮ್ಮ ಹತ್ರ ಹಳೇದು ಬಂಗಾರ ಇರುತ್ತಲ್ಲ ಅದು ನೀವು ಮಾರಿ ಅದನ್ನ ಲಾಭ ಕೂಡ ಮಾಡ್ಕೋಬಹುದು. ಈ ತರ ಎಲ್ಲ ಟ್ರೇಡರ್ಸ್ ಇದೇ ತರ ಮಾಡ್ತಾರೆ ವೀಕ್ಷಕರೇ. ಸೊ ಇದನ್ನ ಬಂಗಾರ ಸರಾಸರಿ ವ್ಯಾಲ್ಯೂ ಅಂದ್ರೆ ಎವರೇಜ್ ಬೈಯಿಂಗ್ ಆಫ್ ಗೋಲ್ಡ್ ಸ್ಟ್ರಾಟಜಿ ಅಂತಾನು ಕೂಡ ಇದಕ್ಕೆ ಕರೀತಾರೆ ವೀಕ್ಷಕರೇ. ಬಂಗಾರದ ಅಂಗಡಿಯವರು ಕೂಡ ಇದೇ ತರ ಮಾಡ್ತಾರೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ ಅವರು ಅದನ್ನ ಡಿಸ್ಕೌಂಟ್ ಅಂತ
ತಿಳ್ಕೊಂಡ್ಬಿಟ್ಟು ಖರೀದಿ ಮಾಡ್ತಾರೆ. ತಮ್ಮಲ್ಲಿದ್ದ ಬಂಗಾರ ಮಾರೋದಿಲ್ಲ ಹೊರತಾಗಿ ಅವರು ಬಂಗಾರ ಮತ್ತೆ ಖರೀದಿ ಮಾಡ್ತಾರೆ. ಅದಕ್ಕಂದ್ರೆ ಬಂಗಾರ ಅವರಿಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ. ಬನ್ನಿ ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. ಮತ್ತೆ ಇಲ್ಲಿ ಆಭರಣ ಬಂಗಾರವು ಕೂಡ ಬರೋಬ್ಬರಿ ಇಲ್ಲಿ 2050 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಮತ್ತೆ ಭರ್ಜರಿ ಇಳಿಕೆ ಅಂತ ಹೇಳ್ಬೋದು. ಸತತ ಒಂದು ವಾರದಿಂದ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಅಂದ್ರೆ 10 ಗ್ರಾಮ್ಗೆ ನಿನ್ನೆ 1,46,350 ರೂಪಾಯಿ ಇತ್ತು. ಇವತ್ತು 1,44,300 ರೂಪಾಯಿ. ಒಂದು ವಾರದ ಹಿಂದೆ ಇದು 1,53,000 ರೂಪಾಯಿ ಇತ್ತು ವೀಕ್ಷಕರೇ. ಹತ್ತತ್ರ ಇಲ್ಲಿ 9,000 ರೂಪಾಯಿ ಅಷ್ಟು ಒಂದು ವಾರದಲ್ಲಿ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗಿದೆ. ಇದು ಒಂದು ಕಡೆಗೆ ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು. 1 ಗ್ರಾಮ್ ಮೇಲೆ 205 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. 10 ಗ್ರಾಮ್ ಮೇಲೆ 2,050 ರೂಪಾಯಿ ಇಳಿಕೆ ಆಗಿದೆ. ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. 1,44,300 ರೂಪಾಯಿ ಆಗಿದೆ. 10 ಗ್ರಾಮ್ 22 ಕ್ಯಾರೆಟ್ ಚಿನ್ನ 916. ಮತ್ತೆ ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ಮತ್ತೆ 3% GST ಬಿಲ್ ಎಕ್ಸ್ಟ್ರಾ ಇರುತ್ತೆ. ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. 24 ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜನ ಬಂಗಾರ ಖರೀದಿ ಮಾಡ್ತಾರೆ. ಆದ್ರೆ ಅವರು ಒಡೆಯ ಮಾಡ್ಸೋಕಲ್ಲ, ಇನ್ವೆಸ್ಟ್ಮೆಂಟ್ ಹೂಡಿಕೆಗೋಸ್ಕರ ಒಂದು ಖರೀದಿ ಮಾಡ್ತಾರೆ. ಬ್ಯಾಂಕ್ ನಲ್ಲಿ ಹಣ ಇಡೋ ಬದಲಾಗಿ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಅವರು 24 ಕ್ಯಾರೆಟ್ ಶುದ್ಧ ಚಿನ್ನವನ್ನ ಖರೀದಿ ಮಾಡ್ತಾರೆ. ಶುದ್ಧ ಚಿನ್ನದ ಬೆಲೆಯಲ್ಲೂ ಕೂಡ 2,240 ರೂಪಾಯಿ ಅಷ್ಟು 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಈಗ 1,59,660 ರೂಪಾಯಿ ಇತ್ತು ನಿನ್ನೆ. ಇವತ್ತು 1,57,420 ರೂಪಾಯಿ. 1 ಗ್ರಾಮ್ಗೆ 15,742 ರೂಪಾಯಿ. 8 ಗ್ರಾಮ್ ಶುದ್ಧ ಚಿನ್ನ 1,26,000 ರೂಪಾಯಿ. 10 ಗ್ರಾಮ್ 1,57,400 ರೂಪಾಯಿ. ಇದ್ರ ಮೇಲೂ ಕೂಡ 3% GST ಇರುತ್ತೆ. ಮೇಕಿಂಗ್ ಚಾರ್ಜಸ್ ಏನಾದ್ರೂ ಇದ್ರೆ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ಇಲ್ಲಿ ನೀವೇನಾದ್ರೂ ಹೋದ ವಾರ ಈ ವಾರ ಕಂಪೇರ್ ಮಾಡಿದ್ರೆ 1,70,000 ರೂಪಾಯಿದದ್ದು ಈಗ 1,57,500 ರೂಪಾಯಿ ಆಗಿದೆ. 13,000 ರೂಪಾಯಿ ಅಷ್ಟು 8 ದಿನದಲ್ಲಿ ಬಂಗಾರದ ಬೆಲೆ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ಇದು ಒಂದು ಕಡೆಗೆ ಸಿಹಿ ಸುದ್ದಿ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.